मला केपीसीसी अध्यक्ष होण्याची अपेक्षा होती, मात्र वरिष्ठ आणि अनुभवी BK हरिप्रसाद यांची निवड करण्यात आली आहे. त्यांच्या नेतृत्वाखाली आम्ही सर्वजण काम करू, असे मंत्री सतीश जारकिहोळी यांनी सांगितले. ते बेळगाव जिल्ह्यातील हुक्केरी येथे सोमवारी पत्रकारांशी बोलत होते. केपीसीसी अध्यक्षपदासाठी आपली इच्छा होती हे त्यांनी मान्य केले. एका व्यक्तीला एकच पद या निकषामुळे अध्यक्षपद मिळाले नाही, असे त्यांनी स्पष्ट केले. ಸದ್ಯ ಬರ್ತೀವಿ ಇದು ಸಲ ಲೇಟ್ ಆಗಿದೆ ನಮ್ಮದು ಇದು ಹೆಡ್ ಕ್ವಾರ್ಟರ್ ನಮ್ಮ ಕಾನ್ಸ್ಟಿಟ್ಯೂನ್ಸ್ ಇದು ಅದರಲ್ಲಿ ವಿಶೇಷ ಏನಿಲ್ಲ 10 ದಿವಸಕ್ಕೊಮ್ಮೆ ಬರ್ತೀವಿ. ಆ ರೀತಿ ಬಂದಿದ್ದೇವೆ. ನೋಡೋ ಗ್ಯಾಪ್ ಆಗಿತ್ತು 10 ತಿಂಗಳು. ಸೊ ಕಾರ್ಯಕರ್ತರ ಮತ್ತು ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದೀವಿ. ಸರ್, KPCC ಅಧ್ಯಕ್ಷರಾಗ್ತೀರಿ ಅನ್ನೋ ನಿರೀಕ್ಷೆ ಇತ್ತು ಸರ್. ಇತ್ತು. ಈಗಾಗಲೇ ಹೇಳಿದ್ವಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಈಗಾಗಲೇ ಒಬ್ಬರು ಹಿರಿಯರ ಸಂತೋಷರಾಗಿದ್ದಾರೆ. ಅವರ ಅಂಡರ್ನಲ್ಲಿ ಕೆಲಸ ಮಾಡ್ತೀವಿ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ. ಸರ್, ಪ್ರಮುಖವಾಗಿ ತಮ್ಮದೊಂದು ಫಾಲ್ಸ್ ಮೆಸೇಜ್ ಕೂಡ ಏನು ಸಾಮಾಜಿಕ ಮಾಧ್ಯಮ ಮುಗಿದೋಗ್ತದ. ಅಧ್ಯಾಯ 8 ದಿವಸ ಓಡಿಸೋರು ಒಂದು ಮುಗಿತು. ಈಗಾಗಲೇ ಹೇಳಿದ್ದಿ, ಎಲ್ಲ ಹೇಳಾಯಿತು. ಪೊಲೀಸ್ ಕಂಪ್ಲೇಂಟ್ ಆಯಿತು. ಅದಕ್ಕೆ ಯಾರು ಅವು ಇಲ್ಲ ಅಪ್ಪು ಇಲ್ಲ, ಯಾರು ವಾರಸದಾರ ಇಲ್ಲ. ಅದು ವಾರಸದಾರಿಗೆ ನೀವು ಇಷ್ಟ ಪ್ರಾಮುಖ್ಯತೆ ಕೊಟ್ಟರೆ ಹೆಂಗೆ? ಯಾರೂ ಮುಂದೆ ಬಂದಿಲ್ಲ. ಸೊ ಅದು ಮ್ಯಾಟ್ರ್ ಕ್ಲೋಸ್ ಆಗಿದೆ ಅಷ್ಟೇ. ಸರ್, 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ಬೋದು? ಬೇಕು ಈ ಮಂತ್ ಎಂಡ್ ಒಳಗೆ ಮಾಡ್ಬೋದು. ಬೇಕು. ಬೆಳಗಾವಿ ಜಿಲ್ಲೆ 20 ಸೀಟ್ ಖಾಲಿದೆ ಟೋಟಲು. ಸೊ ಬೇಗ ಆದರೆ ಒಳ್ಳೇದು. ಯಾಕಂದ್ರೆ ಇಲ್ಲ 20 ಖಾಲಿ ಇಟ್ಟು ಸರ್ಕಾರ ನಡೆಸೋದು ಕಷ್ಟ ಆಗ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ 4 ಜನ ಆಕಾಂಕ್ಷಿಗಳಿರುವಂಥದ್ದು ಸರ್. ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಪಟ್ಟಣ್, ಉಪ್ಪಾಳ್ಕರು, ಸೌದಿ ಸರ್, ಮಾತೇಶ್ ಕೌಜಲ್ಗಿ ಸೀನಿಯರ್ ಎಲ್ಲ ಸೀನಿಯರ್ ಇದ್ದಾರೆ. ನೋಡೋಣ, ಹೈಕಮಾಂಡ್ ಆಳೋದು ತೂಗಿ ಮಾಡ್ತಾರೆ. ಯಾರಿಗೆ ಕೊಡಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಸರ್, ಇನ್ನೂ ಎಷ್ಟು ಖಾತೆ ಬೆಳಗಾವಿಗೆ ಬರೋ ನಿರೀಕ್ಷೆ ಇದೆ? ಒಂದಂತಿ ಕೊಡಲೇಬೇಕು, ಕಂಪಲ್ಸರಿ ಕೊಡಲೇಬೇಕು. ಸೊ ಅಷ್ಟಂತಿ ಕೊಡಲೇಬೇಕು. ಯಾಕಂದರೆ ಮಹಿಳಾ ಸ್ಥಾನ ಕೂಡ ಲಾಸ್ಟ್ ಟೈಮ್ ಇತ್ತು. ಸೊ ಮಹಿಳಾ ಸ್ಥಾನ 90 ಇನ್ನೊಂದು 90 ಅನಿವಾರ್ಯ ಇದೆ ಬೆಳಗಾವಿ ಜಿಲ್ಲೆಗೆ. ಶಾಸಕಾಂಗ ಸಭೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಮಗೆ ಎಲ್ಲರದು ಒಂದೇ ಉದ್ದೇಶ, ಮತ್ತೆ ನಮ್ಮ ಸರ್ಕಾರ 28ಕ್ಕೆ ಬರಬೇಕು. ಅಷ್ಟೇ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಸರ್, 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದೀನಿ ಸರ್. ನಾನೇ ಅದು ಹೇಳಿದಿಲ್ಲ. ಅದೆಲ್ಲ ಇನ್ನೂ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ಆವಾಗ ವಿಚಾರ. ಈಗ 28 ನಾವು ಕೆಲಸನ ಎಲ್ಲ ಕೂಡಿ ಆವಾಗ ಅದ್ರ ಬಗ್ಗೆ ನೋಡೋಣ. ಸರ್, KPCC ಅಧ್ಯಕ್ಷ ಸ್ಥಾನ ತಾವೇ ನಿರಾಕರಣೆ ಮಾಡಿದ ಅಥವಾ ಸರ್ ಹೈಕಮಾಂಡ್ ಏನಾದರೂ? ಇಲ್ಲ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದ್ರಿಂದ ಅದು ಆ ರೀತಿ ಆಗಿದೆ ಅಷ್ಟೇ. ಒಬ್ಬರಿಗೆ ಒಂದೇ ನಮ್ಮ ಬೇಡಿಕೆ ಇದ್ದಿದ್ದು ನಿಜ ಸರ್, KPCC ಅಧ್ಯಕ್ಷ ಅಂತ. ನಮ್ಗೆ ಕೊಟ್ಟರೆ ಒಂದು ಆಗೋ ಅವಕಾಶ ಇತ್ತು, ಕೇಳಿದ್ವಿ. ಆದರೆ ಒಂದೇ ಆಗೋದ್ರಿಂದ ಅದು ಮಾಡಲಿಕ್ಕಾಗಿ. ಥ್ಯಾಂಕ್ ಯು. आपल्याविषयी पसरलेल्या बातम्यांबाबत नाराजी व्यक्त करत ते म्हणाले की माझ्याबद्दल पसरलेल्या खोट्या बातम्या हा संपलेला विषय आहे. त्या बातम्यांना ना बाप आहे ना आई अशा खोट्या बातम्यांना अधिक महत्त्व देण्याची गरज नसल्याचे ते म्हणाले. राजशेखर हिरेमठ, KMM मराठी, बेळगाव. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.